ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ದೇಶದ ಬಹುನಿರೀಕ್ಷಿತ ಹಾಗೂ ಚೊಚ್ಚಲ ಬುಲೆಟ್ ರೈಲ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಯಾವಾಗ ಸಂಚಾರ ಆಗುತ್ತೆ, ಯಾವ ರೀತಿಯಾಗಿರುತ್ತೆ, ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ, ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ. ದೇಶದ ಮೊದಲ ಬುಲೆಟ್ ರೈಲು ಸಂಚಾರದ ದಿನಾಂಕವೂ ಈಗಾಗಲೇ ಗೊತ್ತಾಗಿದೆ. 2027ರ ಆಗಸ್ಟ್ 15ರಂದು ಸಂಚಾರ ಆರಂಭ ಮಾಡಲಿದ್ದು, ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಈ ಹೈ ಸ್ಪೀಡ್ ರೈಲು ಹಂತ ಹಂತವಾಗಿ ಕಾರ್ಯನಿರ್ವಹಿಸಲಿದೆ. ಸೂರತ್ ಮತ್ತು ಬಿಲಿಮೋರಾ ನಡುವೆ ಮೊದಲ ಸಂಚಾರ ಆರಂಭ ಆಗಲಿದೆ. ಈ ರೈಲು ಗಂಟೆಗೆ 320 ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಮಾಡಲಿದ್ದು, ಇದರಿಂದ ಪ್ರಯಾಣದ ಸಮಯ ಕೂಡ ಗಣನೀಯವಾಗಿ ಕಡಿಮೆಯಾಗಲಿದೆ. ಅದಕ್ಕಿಂತ ಮುಂಚೆ ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕಿಂತ ಮುಂಚೆ ನೀವು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಈಗಾಗಲೇ ಬುಲೆಟ್ ಟ್ರೈನ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೇಟ್ ಕೂಡ ಅನೌನ್ಸ್ ಆಗಿದೆ. ಆದರೆ ಮತ್ತೊಂದು ಅಪ್ಡೇಟ್ ಏನು ಸಿಕ್ಕಿದೆ ಅಂತ ಹೇಳಿದ್ರೆ, ದೆಹಲಿಯ ರೈಲ್ವೆ ಸಚಿವಾಲಯದ ಕಚೇರಿಯಲ್ಲಿ ದೇಶದ ಮೊದಲ ಪ್ರತಿಷ್ಠಿತ ಬುಲೆಟ್ ರೈಲಿನ ಪ್ರಸ್ತಾಪಿತ ಮಾದರಿಯ ಚಿತ್ರವನ್ನು ಪ್ರದರ್ಶನ ಮಾಡಲಾಗಿದೆ. ಜಪಾನ್, ಚೀನಾ, ಜರ್ಮನಿಯಲ್ಲಿ ಅತ್ಯಂತ ಜನಪ್ರಿಯ ಆಗಿರುವ ಬುಲೆಟ್ ರೈಲು ಈಗ ಭಾರತಕ್ಕೆ ಬರ್ತಾ ಇದ್ದು, ದೇಶದ ಮೊದಲ ಪ್ರಸ್ತಾವಿತ ಬುಲೆಟ್ ರೈಲಿನ ಚಿತ್ರವನ್ನು ರೈಲ್ವೆ ಸಚಿವರು ಅನಾವರಣ ಮಾಡಿದ್ದಾರೆ. ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಈ ಒಂದು ರೈಲು ಸಂಚಾರ ಮಾಡಲಿದೆ. ಇದರ ಚಿತ್ರವನ್ನ ರಾಷ್ಟ್ರೀಯ ರಾಜಧಾನಿ ನವದೆಹಲಿಯಲ್ಲಿರುವ ರೈಲ್ವೆ ಸಚಿವಾಲಯದ ಕಚೇರಿಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದ್ದು, ದೇಶದ ಮೊದಲ ಪ್ರಸ್ತಾಪಿತ ಬುಲೆಟ್ ರೈಲಿನ ಆಕರ್ಷಕ ಚಿತ್ರವನ್ನ ರೈಲ್ವೆ ಸಚಿವಾಲಯದ ಗೇಟ್ ಸಂಖ್ಯೆ 4ರಲ್ಲಿ ಸಾರ್ವಜನಿಕರ ವೀಕ್ಷಣೆಗಾಗಿ ಕೂಡ ಅಳವಡಿಸಲಾಗಿದೆ. ಇನ್ನು ಇದರ ವಿಶೇಷತೆಗಳನ್ನು ನೋಡ್ತಾ ಹೋಗೋದಾದ್ರೆ, 12 ನಿಲ್ದಾಣಗಳು, 3 ರಾಜ್ಯಗಳ ವ್ಯಾಪ್ತಿ ಕೂಡ ಇದೆ. ಚೊಚ್ಚಲ ಬುಲೆಟ್ ರೈಲು ಸಂಪೂರ್ಣವಾಗಿ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಆರಂಭಿಸಿದಾಗ ಈ ಬುಲೆಟ್ ರೈಲು ಗುಜರಾತ್ ಮತ್ತು ಮಹಾರಾಷ್ಟ್ರದ ಪ್ರಮುಖ ನಗರಗಳಾದ ಅಹಮದಾಬಾದ್, ವಡೋದರಾ, ಭರೂಚ್, ಸೂರತ್, ವಾಪಿ, ಥಾಣೆ ಹಾಗೂ ಮುಂಬೈಗಳನ್ನು ಪರಸ್ಪರ ಸಂಪರ್ಕ ಮಾಡುತ್ತೆ. ಅಹಮದಾಬಾದ್ನ ಸಬರಮತಿಯಿಂದ ಮುಂಬೈವರೆಗೂ ಒಟ್ಟು 508 ಕಿಲೋಮೀಟರ್ ದೂರವನ್ನು ಇದು ಕ್ರಮಿಸುತ್ತೆ. ಪ್ರಯಾಣಿಕರಿಗೆ ಅತ್ಯಂತ ವೇಗದ ಮತ್ತು ಸುಸಜ್ಜಿತ ಸಾರಿಗೆ ಅನುಭವವನ್ನು ಇದು ಕೊಡುತ್ತೆ. ಇನ್ನು ಈ ಒಂದು ಪ್ರಯಾಣದ ಸಮಯವನ್ನು ನಾವು ನೋಡ್ತಾ ಹೋಗೋದಾದ್ರೆ, ಸಾಕಷ್ಟು ಪ್ರಯಾಣದ ಸಮಯ ಉಳಿತಾಯ ಆಗುತ್ತೆ. ಈಗಿನ ರೈಲುಗಳಿಗೆ ಹೋಲಿಸಿದ್ರೆ ಈ ಬುಲೆಟ್ ರೈಲು ಪ್ರಯಾಣದ ಸಮಯ ಗಣನೀಯವಾಗಿ ಕಡಿಮೆಯಾಗುತ್ತೆ. ಒಂದು ವೇಳೆ ರೈಲು ಕೇವಲ ಪ್ರಮುಖ 4 ನಿಲ್ದಾಣಗಳಲ್ಲಿ ಮಾತ್ರ ನಿಂತರೆ ಅಹಮದಾಬಾದ್ ಮತ್ತು ಮುಂಬೈ ನಡುವಿನ ಇಡೀ ದೂರವನ್ನು ಕೇವಲ 1 ಗಂಟೆ 58 ನಿಮಿಷಗಳಲ್ಲಿ ಹೋಗಬಹುದು. ಇನ್ನು ಎಲ್ಲ 12 ನಿಲ್ದಾಣಗಳಲ್ಲಿ ನಿಲ್ಲುವ ಸಾಮಾನ್ಯ ಸಂಚಾರದ ವೇಳೆ ರೈಲು 2 ಗಂಟೆ 17 ನಿಮಿಷದಲ್ಲಿ ಗುರಿ ತಲುಪುತ್ತೆ. ಇದು ಸಾಂಪ್ರದಾಯಿಕ ರೈಲುಗಳ ಪ್ರಯಾಣದ ಸಮಯಕ್ಕೆ ಹೋಲಿಸಿದ್ರೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಅಂತಾನೆ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಒಟ್ಟು 508 ಕಿಲೋಮೀಟರ್ ಉದ್ದದ ಈ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಯ ಮಹಾರಾಷ್ಟ್ರ, ಗುಜರಾತ್ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ ಮತ್ತು ನಗರ ಹವೇಲಿ ವ್ಯಾಪ್ತಿಯಲ್ಲಿ ಹಾದು ಹೋಗುತ್ತೆ. ಈಗಾಗಲೇ 12 ನಿಲ್ದಾಣಗಳನ್ನು ಗುರುತಿಸಲಾಗಿದೆ. ಅವುಗಳು ಅಂತ ಹೇಳಿದ್ರೆ ಮುಂಬೈ, ಥಾಣೆ, ವಿರಾರ್, ಬೋಯಿಸರ್, ವಾಪಿ, ಬಿಲಿಮೋರಾ, ಸೂರತ್, ಭರೂಚ್, ವಡೋದರಾ, ಆನಂದ್, ಅಹಮದಾಬಾದ್ ಮತ್ತು ಸಬರಮತಿ. ಈ ಒಂದು ಬುಲೆಟ್ ರೈಲಿನ ಯೋಜನೆಗೆ 85,801 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಮೊದಲ ಹಂತದ ಉದ್ಘಾಟನಾ ಸಂಚಾರ ಸೂರತ್ನಿಂದ ವಾಪಿವರೆಗಿನ 100 ಕಿಲೋಮೀಟರ್ ದೂರವನ್ನು ಒಳಗೊಂಡಿರುವುದು. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಕಾರಿಡಾರ್ ಅಲ್ಲೇ ಈ ಯೋಜನೆಯು ಹಂತ ಹಂತವಾಗಿ ಕಾರ್ಯಾರಂಭ ಮಾಡುತ್ತೆ. ಮೊದಲಿಗೆ ಸೂರತ್ ಮತ್ತು ಬಿಲಿಮೋರಾ ನಡುವೆ ಸಂಚಾರ ಆರಂಭ ಆಗುತ್ತೆ. ಆಗಸ್ಟ್ 2027ರ 15ನೇ ದಿನಾಂಕದಂದು ಉದ್ಘಾಟನಾ ಸಂಚಾರ ಇರುತ್ತೆ. ಈಗಾಗಲೇ 100 ಕಿಲೋಮೀಟರ್ ದೂರವನ್ನು ಒಳಗೊಳ್ಳುತ್ತೆ. ಆ ನಂತರ ಹಂತ ಹಂತಗಳಲ್ಲಿ ಈ ರೈಲು ಸಂಚಾರವನ್ನು ಆರಂಭ ಮಾಡಿ ಅಂತಿಮವಾಗಿ ಮುಂಬೈ ಮತ್ತು ಅಹಮದಾಬಾದ್ ನಡುವಿನ ಸಂಪೂರ್ಣ ಕಾರಿಡಾರ್ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಲಿದೆ. ಇನ್ನು ಗುಜರಾತ್ ವಲಯದ 8 ನಿಲ್ದಾಣಗಳಲ್ಲಿ, ಅದರಲ್ಲೂ ಕೂಡ ವಾಪಿ, ಬಿಲಿಮೋರಾ, ಸೂರತ್, ಭರೂಚ್, ಆನಂದ್, ವಡೋದರಾ, ಅಹಮದಾಬಾದ್ ಮತ್ತು ಸಬರಮತಿ ಈಗಾಗಲೇ ನಿಲ್ದಾಣಗಳ ಅಡಿಪಾಯದ ಕೆಲಸ ಆರಂಭ ಆಗಿದೆ, ಪೂರ್ಣಗೊಂಡಿದೆ. ಮಹಾರಾಷ್ಟ್ರದ ಥಾಣೆ, ವಿರಾರ್ ಮತ್ತು ಬೋಯಿಸರಲ್ಲಿ ಕಾಮಗಾರಿ ಇನ್ನೂ ಕೂಡ ನಡೀತಾ ಇದೆ. ಮುಂಬೈನ ಬಿಕೆಸಿ ನಿಲ್ದಾಣದ ಉತ್ಖನನ ಕಾರ್ಯ ಕೂಡ 90% ಪೂರ್ಣ ಆಗಿದೆ. ನಿರ್ಮಾಣ ಕಾರ್ಯ ನಡೀತಾ ಇದೆ. ಯೋಜನೆಯ ಮಾರ್ಗದಲ್ಲಿ ಬರುವ ಒಟ್ಟು 17 ನದಿ ಸೇತುವೆಗಳ ನಿರ್ಮಾಣ ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇನ್ನು ಗುಜರಾತ್ನ ಪ್ರಮುಖ ನದಿಗಳಾದ ನರ್ಮದಾ, ಮಾಹಿ, ತಪ್ತಿ ಮತ್ತು ಸಬರಮತಿ ಸೇತುವೆಗಳ ಕೆಲಸ ಅಂತಿಮ ಹಂತಕ್ಕೆ ತಲುಪಿದೆ. ಇತ್ತ ಮಹಾರಾಷ್ಟ್ರದಲ್ಲೂ 4 ನದಿ ಸೇತುವೆಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು, ದೇಶದಲ್ಲೇ ಮೊದಲ ಬಾರಿಗೆ ನಿರ್ಮಾಣ ಆಗ್ತಾ ಇರುವ ಸಮುದ್ರ ದಾಳದ ಸುರಂಗ ಮಾರ್ಗದ ಕಾಮಗಾರಿ ಕೂಡ ನಡೀತಾ ಇದೆ. ಇನ್ನು ಘನ್ಸೋಲಿ ಮತ್ತು ಶಿಲ್ಪಾಟ ನಡುವಿನ 4.8 ಕಿಲೋಮೀಟರ್ ವ್ಯಾಪ್ತಿ ಕೆಲಸ ಈಗಾಗಲೇ ಮುಕ್ತಾಯ ಆಗಿದ್ದು, ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ 280 ಕಿಲೋಮೀಟರ್ ವೇಗದ ಈ ರೈಲು ಯೋಜನೆ ಪ್ರಧಾನಿ ಮೋದಿಯವರ ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಭಾರೀ ಉತ್ತೇಜನವನ್ನು ಕೊಡುತ್ತೆ.
ಈಗಾಗಲೇ ಚೆನ್ನೈನ ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿ ಮತ್ತು ಬೆಂಗಳೂರಿನ ಬೆಮೆಲ್ ಲಿಮಿಟೆಡ್ ಸಂಸ್ಥೆಗಳು ಜಂಟಿಯಾಗಿ ಗಂಟೆಗೆ ಬರೋಬ್ಬರಿ 280 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲ ಅತ್ಯಾಧುನಿಕ ಬುಲೆಟ್ ರೈಲು ಸೆಟ್ಗಳನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸ್ತಾ ಇದ್ದು, ಸ್ಪರ್ಧಾತ್ಮಕ ಟಿಕೆಟ್ ದರ ಹಾಗೆಯೇ ಜಪಾನ್ ತಂತ್ರಜ್ಞಾನ ಪ್ರಯಾಣಿಕರ ಹೆಚ್ಚಿನ ದಟ್ಟಣೆಯನ್ನು ನಿಭಾಯಿಸುವ ಹಾಗೂ ಅತಿ ಹೆಚ್ಚು ಫ್ರೀಕ್ವೆನ್ಸಿಯಲ್ಲಿ ಸಂಚಾರ ಮಾಡುವ ರೀತಿಯಲ್ಲಿ ಈ ಕಾರಿಡಾರ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಇದರ ಟಿಕೆಟ್ ದರಗಳನ್ನು ಪ್ರಸ್ತುತ ಇರುವ ರೈಲ್ವೆ ಮತ್ತು ವಿಮಾನ ಪ್ರಯಾಣದ ದರಗಳಿಗೆ ತಕ್ಕ ಹಾಗೆ ಸಾರ್ವಜನಿಕರಿಗೆ ಹೊರೆಯಾಗದ ಹಾಗೆ ಸ್ಪರ್ಧಾತ್ಮಕವಾಗಿ ಇರಿಸಲು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಈ ಪ್ರಾಜೆಕ್ಟ್ ಅನ್ನು ಜಪಾನೀಸ್ ರೈಲ್ವೇಸ್ ತಾಂತ್ರಿಕ ಸಹಯೋಗದೊಂದಿಗೆ ವಿನ್ಯಾಸಗೊಳಿಸಲಾಗಿದ್ದು, ಭಾರತದ ವಾತಾವರಣ, ಹವಾಮಾನ ಮತ್ತು ಇಲ್ಲಿನ ಅಗತ್ಯಗಳಿಗೆ ತಕ್ಕಂತೆ ವಿಶೇಷವಾಗಿ ಕಸ್ಟಮೈಸ್ ಮಾಡಲಾಗಿದೆ. ಹಾಗಾಗಿ ಈಗಾಗಲೇ ರಿಲೀಸ್ ಆಗಿರುವಂತಹ ಈ ಫೋಟೋ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.